ಅತ್ತೀರಿ ಮತ್ತು ಎಲ್ಲ ಅಡುಗೆದು ಮಾಡಿಟ್ಟೇನ್ರಿ. ಮತ್ತು ಪಲ್ಲವಿ ಅಂತೂ ಸಾಲಿಗೆ ಹೋಗ್ಯಾಳ. ಆಕಿ ಸಾಲಿ ಬಿಟ್ಟು ಬರಾನ ಇಬ್ರು ಕೂಡ ಮತ್ತು ಊಟ ಮಾಡಿರಿ. ಮತ್ತು ಆಕಿದು ಎಲ್ಲಾರ ಬರೋದು ಲೇಟ್ ಆತನ ನಿಮ್ಗೆ ಹಸು ಆಗಿತ್ತಾನ ನೀವು ಊಟ ಮಾಡಿಬೇಡ್ರಿ. ಮತ್ತು ಬಾಳೋತನಾಗಿ ದಾರಿ ಕಾಯ್ಕೋತೇನು ಕುಂದ್ರಬೇಡ್ರಿ. ಆಕಿ ಕಾಲೇಜ್ ಬಿಡಾನ ಬಂದ ಬಿಡ್ತಾಳ ಪಟ್ನ. ಹ್ಞೂ ನೀವಳೆ ರೆಡಿಯಾಗಿ ಬೇಡವಾ ಮತ್ತು ಮನಗಂಡ ಇವತ್ತೇನು ತಲೆಗಿಲ್ಲಿ ಬೇರೆ ಥರನೇ ಹಿಕ್ಕೊಂಡಿಲ್ಲಕ್ಕ ಶಾಂತವ್ವ. ಏನು ಒಟ್ಟು ಅಲ್ಲ ಗಿರ್ಜಿ ಮಗಗೆ ಹೆಣ್ಣು ನೋಡೋದೈತೇವ ಏನು ನಿನ್ನ ಯಾರಿಗಾರು ತೋರ್ಸವ್ರದಾರೋ? ಅಯ್ಯ ಅತ್ತೀರಿ, ಎಲ್ಲರೇ ಹೋಗುವಾಗ ಒಂದಿಟ್ಟು ಚಂದಂಗೆ ರೆಡಿ ಆಗತ್ತ. ನೀವೇ ಹೇಳ್ತೀರಿ ಬರೀ ಅದೇನು ತುರ್ಬಾ ಕಟ್ಕೊಂಡು ಅಡ್ಡಾಡ್ತಿ. ಒಂದಿಟ್ಟು ಜಡಿ ಹಾಕುವ ತಮ್ಮನಿ ನೀವು ಅಂದಿದ್ದಕ್ಕೆ ಇವತ್ತು ನಾ ಹಾಕೊಂಡೇನ್ರಿ ಜಡಿ. ಅದ್ರಾಗ ಏನೈತಿ ಬಿಡ್ರಿ ಅತ್ತೀರಿ. ಒಂದಿಟ್ಟು ರೆಡಿಯಾಗಿ ಹೋಗೋದಾಡ್ರಿ. ಮತ್ತು ಇನ್ನೇನು ಮಾಡೋದ್ರಿ. ಆಕಿನೂ ಗಿರ್ಜವನು ಚಂದಂಗೆ ರೆಡಿ ಆಗಿರ್ತಾಳ್ರಿ. ಮತ್ತು ಇವತ್ತು ಅದಕ್ಕೆ ನಾನು ಚಂದಂಗೆ ರೆಡಿ ಆಗೇನು ನೋಡ್ರಿ. ಆತಾತು. ಮತ್ತು ನಿನ್ನೆ ಹಿತ್ತಲ್ದಾಗ ಮಲ್ಲಿಗೆ ಹೂವಾಗಿದ್ದು ಹರಿದಿಟ್ಟೇನಿ ಒಂದಿಟ್ಟು ಹಾಕ್ಕೊಂಡು ಹೋಗಿ ಅವನಟ್ಟು. ಯವ್ವ ಅತ್ತೀರಿ ಈಗ ಯಾಕೆ ಮತ್ತು ನಾ ಹಿತ್ತಲ್ದಾಗೇನು ಹೂ ಹಾಕೊಲಿ ಬ್ಯಾಡ. ಅವ ನಾಳೆದು ಹಾಕೊಳಕ್ಕೆ ಬರ್ತಾವೆ. ಹೆಂಗಿದ್ರು ಈಗ ಗಿರಿಜ್ ಹೆಂಗಿದ್ರು ಸೊಸಿಗೆ ಹೂ ತೊಗೊಳಬೇಕಲ್ಲ. ಅವ ನಮಗೂ ನನ್ನ ಮಳ ಕೊಡಿಸ್ತಾಳ್ರಿ. ಸುಮ್ಮ ಯಾಕ್ರಿ? ಮತ್ತದ ಅಂತನ್ನ ಎಲ್ಲಿ ನಾವು ತೊಗೊಂಡು ಹೋಗೋದು ಸುಮ್ಮೀರಿ ನೀವು. ಮತ್ತು ನನ್ನ ಫೋನ ಇಲ್ಲೇ ಇಟ್ಟು ಹೋಗಿರ್ತೇನೆ ಅತ್ತೀರಿ. ನಿಮ್ಮ ಕಡೆನೇ ಇಟ್ಕೋರಿ. ಆಕಿ ಪಲ್ಲವಿ ಕೈಯಾಗೇನು ಫೋನ್ ಕೊಡಕ್ಕೆ ಹೋಗ್ಬೇಡ್ರಿ. ಮತ್ತು ಆಕಿ ಅದ ತಂದ ಯೂಟ್ಯೂಬ್ದಾಗ ನೋಡ್ಕೋತ್ಕೊಂಡಿರ್ತಾಳು. ಮತ್ತು ನನಗೆ ನಿಮಗೆ ಟೈಮ್ ಟು ಟೈಮ್ ಆ ಫೋನ್ ಹಚ್ಚಿ ನಾವೆಲ್ಲಿದ್ದೀವಿ ಏನು ಮಾಡತ್ತೀವಿ ಬರೋದು ಹೆಚ್ಚ ಕಮ್ಮಿ ಟೈಮ್ ಅದು ಹೇಳಕ್ಕೆ. ಮತ್ತು ಅದಕ್ಕೆ ಫೋನ್ ಒಂದು ನಿಮಗೆ ಬೇಕತ್ತಂದ ಇಲ್ಲೇ ಇಟ್ಟು ಹೋಗಿರ್ತಾನೆ. ಮತ್ತು ನೀವೆಲ್ಲೇ ಇಬ್ಬರು ಆಯಿ ಮೊಮ್ಮಗಳ ಕೂಡಿ ಪಿಕ್ಚರ್ ನೋಡಿದ್ರಾಗಿನ ನೆಟ್ ಖಾಲಿ ಮಾಡಿರಿ. ಮತ್ತು ನೋಡ್ರಿ ಬರಾನ ಮತ್ತು ಭಾಳ ಕೆಟ್ಟ ತೊಂದರೆ ಆಕತ್ ನಿಮ್ಗೆ ಇಬ್ಬರಿಗೂ. ಆತಾತಳ ನಾವೇನೇನು ಇದನ್ನು ಮಾಡಂಗಿಲ್ಲ. ಹೋಗಿ ಗಿರಿಜಿ ಯಾವಾಗ ಫೋನ್ ಹಚ್ಚಾಳ ಪಾಪ. ಹೋಗಿನ್ ದೌಡ್ ಬಾರಿ. ಮತ್ತು ಏನು ಮನ್ಯಾಗ ನಾವು ಒಬ್ಬಾಕಿನ ಕುಂಡ್ರದಾಗಬಾರ್ದು ನೋಡು. ದೌಡ್ ಬಾರಿ. ನಿನ್ನ ಗಂಡ ಮುಂದೆ ಹೋಗ್ಯಾನ ನೋಡು. ಬಡ ನೀನು ಹೋಗು. ಮತ್ತು ನಿನ್ನ ಸಂಬಂಧ ನಿತ್ತ ಅಯ್ಯೋ ಶಾಂತಕ್ಕನ ಸಂಬಂಧ ಲೇಟ್ ಆತು ಅನ್ನಬಾರ್ದು. ದಡ ಹೋಗಿ ಒಂದಿಟ್ಟು. ಕಿಚ್ಚಿನ ಮೇಲೆ ಹಾಲು ಇಟ್ಟೇನ್ರಿ. ನೋಡ್ಕೊಂಡು ಆಮೇಲೆ ಹಾಲಟ ಇಳಿಸ್ರಿ. ಆಮೇಲೆ ಎಮ್ಮಿಗೆ ಅದು ಒಂದಿಟ್ಟು ಮೇವು ಹಾಕ್ರಿ ಇವತ್ತೊಂದಿನ. ನೀವು ಹಾಕ್ಲಿಕ್ಕಂದ್ರು ಅಲ್ಲಿ ಆ ಕಡೆ ಓಣ್ಯಾಗಿನ ನಮ್ಮ ಹುಡುಗ ಸಿದ್ದಪ್ಪ ಹಾದೋಕಿರ್ತಾನಲ್ಲ ಅವ್ಗೆ ಹೇಳ್ರಿ ನೀವು ತಮ್ಮ ಒಂದಿಟ್ಟು ಮೇವು ಹಾಕ್ಪ ಅನ್ರಿ. ಅಲ್ಲೇ ಹಿಂದಿನ ಬಾಗಿಲೇನ ಕರೆಸ್ಕೋರಿ ಅವ್ನು. ಮತ್ತು ಇಲ್ಲಿಂತ್ರ ಒಳಗಿಂತ್ರ ಬೆಳೆಸ್ಕೋಬೇಡ್ರಿ. ಅದಕ್ಕಂದ್ರೆ ಅವು ದಂಟು ಎಲ್ಲ ಹಿಡ್ಕೊಂಡು ಅಡ್ಡಾಡ್ತಿರ್ತಾನು. ಬೇಡ ಅಲ್ಲೇ ಕರೆಸಿ ಅಲ್ಲೇ ಹಾಕಿ ಆ ಕಡೆಯಿಂದ ಆ ಕಡೆ ಕಳಿಸ್ಬಿಡ್ರಿ. ಉಳ್ಕಿದ್ದು ಎಲ್ಲ ಬಾಗ್ಲ ಕೀಲಿ ಹಾಕೇನೆ. ಅಡುಗೆ ಮನೆದೊಂದು ಇದೊಂದು ಬಿಟ್ಟೇನಿ. ಮತ್ತು ಆಕಿ ರೂಮ್ದಾಗ ಓದ್ಕೊಳಕ್ಕೆ ಅದೊಂದು ರೂಮ್ ಬಾಗ್ಲ ಬಿಟ್ಟೇನಿ. ಉಳ್ಕಿದ್ದು ಎಲ್ಲ ಕೀಲಿ ಹಾಕೇನಿ. ನೀವು ಹುಷಾರ್ರೆ. ಮತ್ತು ಹೋಗಿ ಬರ್ತೀನಿ ರೀ ಅತ್ತೀರಿ. ಮತ್ತು ಮನೆ ಕಡೆ ಹುಷಾರು ನೋಡ್ರಿ. ಈಕಿ ಬಳಿ ನನಗೆ ಹೇಳೋಕ ಮನೆ ಕಡೆ ಹುಷಾರಿ. ಇಟ್ಟು ವರ್ಷ ಆತು ನನ್ನ ಮನೆ ನಾನು ಕಾದೇನಿ. ಈಗ ಬಂದು ಹೇಳ್ತಾಳಿಕಿ ಮನೆ ಕಡೆ ಹುಷಾರಿ ಅತ್ತು. ಏನು ಸ್ವಸ್ತ್ಯಾರೋ ಯವ್ವ. ನೋಡು ನಾವು ಹೋಗೋ ಟೈಮ್ದಾಗ ನಮ್ಮ ಮೂಲ್ಯಾಕೊಂಡ್ರೆ ತಾವು ತಿರ್ಗಾಡಕ್ಕೆ ಹತ್ರ ಏನು ಕಾಲು ಬತ್ತೋ ಯಪ್ಪ. ಮತ್ತು ಗೌಡ್ರ ಮತ್ತು ಬಂದೀವಿ ನಾ ಹುಡುಗಿನೂ ಬಂದು ಕೂತಾಳು. ಮತ್ತೇನೇನು ಕೇಳೋದೈತಿ ನೀವು ಅದು ಕೇಳಿಬಿಡ್ರಿ. ಮತ್ತು ಅಯ್ಯ ಗಿರ್ಜಕ್ಕಾರ ನೀವೇ ಯಾರ್ಯಾರ ಕೇಳ್ರಿವ ನಾ ಹೆಂಗೆ ಕೇಳಿಲ್ರಿ ಏನು? ಶಾಂತಕ್ಕ ನೀನ ಕೇಳ್ಬಿಡವ. ಮತ್ತು ಎಲ್ಲಿದ ಇವರು ಗೌಡ್ರು ಕೇಳಂಗಿಲ್ಲ ಅನ್ನತ್ತಾರು. ನೀನ ಕೇಳ್ಬಿಡು. ತಂಗಿ ನಿನ್ನ ಹೆಸರು ಏನು ಯವ್ವ? ನನ್ನ ಹೆಸರು ಸುಮಾ ನೋಡ್ರಿ ಆಂಟಿ. ಎಷ್ಟು ಮಂದಿ ಅಂತ ಬರುವ ನಿನಗೆ? ನಾವು ಒಬ್ಬಾಕಿನ ಮಗಳ್ರಿ. ನಮ್ಗೆ ಯಾರು ಅಣ್ಣನೂ ಇಲ್ಲ ರೀ, ತಮ್ಮನೂ ಇಲ್ಲ ರೀ, ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ ರೀ. ನಾವು ಒಬ್ಬಾಕಿನ ಮಗಳ್ರಿ. ಹೌದನ್ವಾ? ಮತ್ತು ಸಾಲಿ ಏನು ಕಲ್ತೀವ ತಂಗಿನಿ? ಸಾಲಿ ರೀ ನಾ ಡಬಲ್ ಡಿಗ್ರಿ ಮುಗ್ಸೇನ್ರಿ ಅಂತೀರಿ. ಡಬಲ್ ಡಿಗ್ರಿ ಅಂದರೆ ಏನ್ವಾ? ಅಂದ್ರೆ ರೀ ಆಂಟಿ ಒಂದು ಡಿಗ್ರಿ ಮುಗಿಸಿ ಅದ್ರ ಮ್ಯಾಲೆ ಇನ್ನೊಂದು ಡಿಗ್ರಿ ಮಾಡ್ರಿ ರೀ, ಅದ ಡಬಲ್ ಡಿಗ್ರಿ ರೀ. ನಾವು ಹಳ್ಳಿಯವ್ರ ನಮಗೂ ಏನಟ್ಟು ಗೊತ್ತಿರಂಗಿಲ್ಲ. ಅದಕ್ಕೆ ಕೇಳತ್ತೀವಿ. ಏನು ಅನ್ಕೋಬೇಡ ಯವ್ವ. ಅಯ್ಯ ಗಿರ್ಜಿ ನಾ ಕೇಳೋದಾದ ಮತ್ತೇನು ನೀ ಕೇಳಕ್ಕಿದ್ದಿ ಕೇಳು. ಅಯ್ಯ ಶಾಂತಕ್ಕ ನಾ ಏನು ಕೇಳಿ ಎಲ್ಲ ಒಳಗಿಂದ ಗೊತ್ತೈತಿ. ಮತ್ತೇನಾರು ಏನು ಕೇಳಿ ನೀನೇ ಇನ್ನೊಂದೆರಡು ಏನಾರು ಕೇಳ್ಪಾಟ್ನ. ಮತ್ತೇನ್ವ ಮತ್ತು ನಿಮ್ಮ ಮುಂದೆ ನೌಕರಿ ಮಾಡಕ್ಕೆ ಹೆಂಗೆ ಅದನ್ನ ಹೇಳ್ಬೇಡಿ. ಈಗ ನಾ ನೌಕರಿ ಮಾಡ್ಬೇಕನ್ನತೇನು ರೀ. ನೋಡೋಣ್ರಿ ಮುಂದೆ ಏನಾಗ್ತೈತಿ. ನಮ್ಮ ಅತ್ತಿ ನನ್ನ ಗಂಡ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೇನೆ ರೀ ನಾ. ವಾಹ್ ಮುತ್ತಿನಂತ ಮಾತು ನೋಡುವ ತಂಗಿ. ಇನ್ನು ಫಿಕ್ಸ್ ಆಗಿಲ್ಲ ಕರೆ ನಮ್ಮ ಅತ್ತಿ ನಮ್ಮ ಮಾವ ಹೆಂಗೆ ಹೇಳ್ತಾನ
ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಂದು ಮಣ್ಣಗಂಡ ಖುಷಿ ಆಯ್ತು ನೋಡೋ ನನಗೆ. ಇದ್ರ ಹಿಂಗೆ ಇರ್ಬೇಕು ನೋಡಿ ಹುಡುಗಿಯಾರಂದ್ರೆ, ಎಲ್ಲ ಅತ್ತಿ ಮಾವ ಮತ್ತು ಗಂಡನ ಮಾತು ಕೇಳ್ಕೊಂಡು ಹೋಗಿ ನನ್ನ ಮಂದಿ ಈಗೆಲ್ಲ ಐತಿವಿ ಮಾರಾಯನ. ಈಗೆಲ್ಲ ಹೆಂಗೆ ಅದಾರ ಅಂದ್ರೆ ಮದುವೆ ಕೂಡಲೇ ಈಗ ಬ್ಯಾಡ ಬಿಡ್ರಿ ಚಲೋ ಫಂಕ್ಷನ್ ನಡೆದೈತಿ, ಮತ್ತು ಈಗ ಮಾತೆಲ್ಲ ಮಾತಾಡೋದು ಬೇಡ ಆಮೇಲೆ ನಾವು ಒಟ್ಟು ಸಪ್ರೇಟ್ದಾಗ ಮಾತಾಡಿ ನೋಡ್ರಿ. ಅಥವಾ ತಂಗಿ ಇನ್ನು ಹುಡುಗನಟ್ಟ ಯಾರು ಮಾತಾಡಿಸ್ರಿ ಮತ್ತು ಹುಡುಗನ ಜೊತೆ ಒಟ್ಟು ಮತ್ತು ನೀವೇನು ಕೇಳೋರದಿರಿ ಕೇಳ್ರಿ. ಅಯ್ಯಯ್ಯಯ್ಯ ಗೌಡ್ರ ಬ್ಯಾಡ್ರಿ ಎಲ್ಲ ಗೊತ್ತಿದ್ದೈತ್ರಿ, ಮತ್ತೇನು ಕೇಳುದ್ರಿ? ಏನು ಕೇಳೋದು ಬೇಡ, ಏನು ಹೇಳೋದು ಬೇಡ. ಈಗ ಒಟ್ಟ ಮದ್ವಿದ ಮಾತುಕತೆನ ಶುರು ಮಾಡಬೇಡ್ರಿ. ನಮಗೂ ಪಾಸ್ ಐತಿ, ನಿಮಗೂ ಪಾಸ್ ಐತಿ. ಮತ್ತ್ಯಾಕಾದ ಇದೆಲ್ಲ ಒಟ್ಟ ಮಾತುಕತೆನ ಶುರು ಮಾಡ್ರಿ. ಅಲ್ರಿ ಗಿರ್ಜಕ್ಕಾರ, ಮತ್ತು ಇವ್ರ ಮಾತುಕತೆನ ಶುರು ಮಾಡೋಣತ್ತೇರಿ, ಮತ್ತು ಹೆಂಗೆ ಏನು ಮಾಡೋದು ಹೇಳ್ರಿ ನೀವು. ಇವತ್ತೆಲ್ಲ ಮಾತುಕತೆ ಮಾಡಿಬಿಡೋಣ ಏನನ್ನ, ಮತ್ತು ಇವತ್ತು ನಾವು ನೋಡಾಕೊಂಡು ಹೋಗ್ಬೇಕಾ ತಟ್ಟ ಬಂದಿದ್ವಿ, ಮತ್ತು ನೀವು ಇವತ್ತ ಮಾತುಕತೆ ಅದು ಎಲ್ಲ ಮಾಡೋಣ ಅಂದ್ಲೆ. ಹ್ಞೂ ಮತ್ತೆ ಮುಂದೆ ಹಾಕೋದು ಎಲ್ಲ ಗೊತ್ತಿದ್ದೈತಿ. ಬಡ ಮಾತುಕತೆ ಮಾಡ್ಕೊಂಡು ಮುಂದಿನ ಇನ್ನೇನು ನೆಕ್ಸ್ಟ್ ಪಂಚಮಿ ಬರೋಟಿಗೆ ಮದ್ವೆ ಮಾಡಿಬಿಡೋಣ ಅಂತನ್ನ. ಅಯ್ಯ ಅಟ್ಟೇನು ಅವಸರ ಐತಪ್ಪ ನಿನಗೆ? ಇರ್ಲಿ ಒಂದಿಟ್ಟು ತಡಿ, ಒಂದಿಟ್ಟು ಟೈಮ್ ತೊಗೋನು. ಏನು ಟೈಮ್ ಅದು ಏನು ತೊಗೊಳಂಗಿಲ್ರಿ, ನೀವು ನೋಡ್ರಿ ಮಾತುಕತೆ ಶುರು ಮಾಡಿಬಿಡ್ರಿ. ನೋಡ್ರಿ ಅಣ್ಣಾರ, ನಾವಂತೂ ಇದನ್ನೇನು ಕೇಳಂಗಿಲ್ಲ. ಒಟ್ಟು ನಿಮ್ಮ ಮಗಳನ್ನೊಂದು ನಮ್ಮ ಮನೆಗೆ ಕೊಟ್ರೆ ಸಾಕು, ನಾವೇನು ಜಾಸ್ತಿ ಕೇಳಂಗಿಲ್ಲ ಹೇಳಂಗಿಲ್ಲ. ಒಟ್ಟು ನಿಮ್ಮ ಮಗಳನ್ನೊಂದು ಚಂದಾಗಿ ನೋಡ್ಕೊಂಡು ಹೋಗ್ತೀವಿ ನಾವು. ಐರಿ ಅಷ್ಟ ಅನ್ರಿ, ಮತ್ತು ಚಂದಂಗೆ ನೋಡ್ಕೊಂಡು ಹೋಗ್ಕಿರತ್ತಂದ ಕೊಡಾತೀವ್ರಿ. ಮತ್ತು ಅಲ್ಲಿ ಮನೆಗಿನಿ ಏನಿಲ್ರಿ, ಮತ್ತು ಮನೆ ಅದು ಕಟ್ಟಡದು ಮಾಡೋ ವ್ಯವಸ್ಥೆ ಅದು ಮಾಡ್ಕೊಂಡು ಮುಂದೆ ಮನೆ ಕಟ್ಟಿನ ಮದುವೆ ಮಾಡ್ಕೋತೀರ ನೋಡ್ರಿ. ಮತ್ತು ನಮ್ಮ ಹುಡುಗಿ ಹಿಂಗೆ ಮನೆಯಾಗಿದ್ದಕ್ಕೆ ಅಲ್ಲಿ ಒಮ್ಮೆ ಬಂದು ಹೊಂದ್ಕೋತಾಳೆ ಇಲ್ಲೋ ನಮಗೂ ಏನು ಗೊತ್ತಿಲ್ಲರಿ. ಮತ್ತು ಅದ್ರ ಸಂಬಂಧನ ನಾನು ನಿಮಗೆ ಕೇಳತ್ತಿದ್ದಿದ್ರಿ. ಮತ್ತು ಅಲ್ಲಿ ನಾ ಇರಾಕು ಅಲ್ಲಿ ಮಾಡಲಿ ಆತ ಅಲ್ಲಿ ಅನ್ನೋದ್ಕೋತ ಕುಂಡ್ರಬಾರ್ದು, ನೆವ ತಗೊಂಡು ಕುಂದ್ರಬಾರ್ದತ್ ಈಗ ಹೇಳತ್ತೀನಿ ರೀ. ಮತ್ತು ನೋಡ್ರಿ ಅಣ್ಣಾರ, ಮನಿದದು ಒಂದಿಟ್ಟು ವಿಚಾರ ಮಾಡಿ ಮಾತಾಡ್ಕೋರ್ಲೆ. ಈಗ ನಮಗೆ ಗಿರ್ಜಾಕಾರ ಏನು ಮಾತಾಡ್ಯಾರಂದ್ರೆ ರೀ, ಅವರ ಮದ್ವೆ ಮಾಡ್ಕೋತಾರತ್ರಿ. ಮದ್ವೆ ದಿನಾನ ಒಂದು ಕಲ್ಲಿಟ್ಟು ಪೂಜೆ ಮಾಡ್ಕಿಶಿಂದ ಅವತ್ತು ಮುಹೂರ್ತ ಮಾಡಿಬಿಡವ್ರಿ ಅವ್ರು. ಮನೆ ಕಟ್ಟೋದ ಮುಹೂರ್ತ ಮಾಡಿ ಸೊಸಿನ ಕರ್ಕೊಂಡೋಗಿ ಸೊಸಿ ಹೆಂಗೆ ಬೇಕು ಹಂಗೆ ಮನೆ ಕಟ್ಟವ್ರತ್ರಿ ಅವ್ರು. ಮತ್ತು ಈಗ ಆಕಿಗೆ ಹುಡುಗಿಗೆ ರೂಮ್ ಅದು ಒಳಗೆ ಬೇರೆ ಥರ ಬೇಕಂದ್ರೆ ಹಂಗೆ ಹಿಂಗೆ ತಂದು ಏನು ಬೇಡ ತಂದು ಒಟ್ಟು ಮದುವೆ ಆಗನ ಆಕಿ ಹುಡುಗಿ ಹೆಂಗೆ ಹೇಳ್ತಾಳೆ ಹಂಗೆ ಮನೆ ಕಟ್ಟೋದು ಅನ್ನಕ ಮಟ್ಟ ಮನೆ ಕಟ್ಟು ಮಟ್ಟ ಒಂದು 2 BHK ಮನೆ ಬಾಡಿಗೆ ಹಿಡಿಯವ್ರು ಅದಾರ ರೀ ಅವರು. ಮತ್ತು ನಿಮ್ದು ವಿಚಾರ ಹೆಂಗೆ ನೋಡ್ರಿ ಅಕ್ಕಾರ, ಅವ್ರಂತೂ ನಮಗೆ ಇಟ್ಟು ಹೇಳ್ಯಾರಿ. ನಾವು ನಡ್ಬರ್ಕ ಹಿರಿಯರಾಗೆ ಇಟ್ಟು ಮಾತಾಡೇನು ರೀ. ನಿಮ್ದು ವಿಚಾರ ಏನನ್ನೋದು ನೀವು ಹೇಳಿಬಿಡ್ರಿ. ಮತ್ತು ಅಯ್ಯ ಅದು ಹೆಂಗ್ರಿ, 1 ವರ್ಷ ಮಠ ಅಂದ್ರೂ ಮನೆ ಮುಗಿಬೇಕರ್ಲೆ ಅದು ಅನ್ನಕ ಮಠ ಬಾಡಿಗೆ ಮನ್ಯಾಗ ಹೆಂಗಿರೋದ್ರಿ? ನನ್ನ ಮಗಳು ಏನ್ರಿ ಪಾಪ 1 ದಿನ ಬಾಡಿಗೆ ಮನ್ಯಾಗ ಇದ್ದಿದ್ದಲ್ರಿ. ಅಯ್ಯೋ ಇದೇನು ಬತ್ತ ಯವ್ವ? ಏನಾಗೋದಿಲ್ಲ ಹೇಳ್ರಿ ಅನ್ನಾರ. 1 ವರ್ಷ ಇಲ್ರಿ, 1 ವರ್ಷ 2 ವರ್ಷ ಇರುವಾರಾಕದ ಬಾಡಿಗೆ ಮನ್ಯಾಗ ರೀ. ಒಟ್ಟು ನಾವು ಹುಡುಗಿ ಒಂದು ಚಂದಂಗಿದ್ರೆ ಸಾಕ್ರಿ, ನಮ್ಗೆ ಏನೇನು ಹೆಚ್ಚಿನೇನು ಬೇಡ್ರಿ. ಹಂಗಾದ್ರೆ ಆತ್ರಿ ಏನಾರ. ಮತ್ತು ಮುಂದೆ ಹಾಕೋದು ಬೇಡ್ರಿ, ಬಡ ಮುಗಿಸ್ಕೊಂಡು ಬಿಡೋಣ್ರಿ ಮುಂದಿನ ಕೆಲಸ ರೀ. ಅಯ್ಯ ಇನ್ನೊಂದು ನಂದು ಕೇಳೋದೈದು ಗಪ್ರಿ, ನಾನು ಇನ್ನೂ ಎಲ್ಲ ಕೇಳಿದ್ಮೇಲೆ ಆಮೇಲೆ ನೀವು ಫಿಕ್ಸ್ ಮಾಡ್ಕೊಳಕ್ರಿ ಗಪ್ರಿ. ಏನು ಕೇಳೋದೈತಿ ಕೇಳಲಿ ಅಕ್ಕಾರ, ನಾವೇನು ಬ್ಯಾಡ ಅಂದಿವ ನಿಮಗೆ. ಕೇಳ್ರಿ ಏನು ಕೇಳೋದೈತಿ? ಅಯ್ಯರಿ ಮತ್ತು ನಮ್ಮ ಗಿರ್ಜವನ್ನ ನೆಗ್ಯಾನಿ ಮಗ ಒಬ್ಬವ ಬೆಂಗಳೂರಿಗೆ ಅದಾನಲ್ಲ ರೀ, ಅವನು ಮತ್ತೀಗ ಕಲಿಯಾಕತ್ತೇನ್ರಿ. ಮತ್ತು ಅವ್ರವ್ವ ಅಪ್ಪ ಅಂತೂ ಇಲ್ಲ. ಮತ್ತು ನಾಳೆ ನಮ್ಮ ಹುಡುಗಿ ಮದುವೆಯಾಗಿ ಬಂದ್ಮೇಲೆ ಆ ಹುಡುಗನು ಇವ್ರ ಜೊತೆನೇ ಇರಾವ. ಆಸ್ತಿ ಒಳಗೆ ಏನು ಅವಂಗೂ ಪಾಲು ಕೊಡವ್ರು ಏನು ಹೆಂಗೆ ಎತ್ತ ನಮಗೇನು ಗೊತ್ತಿಲ್ಲ ರೀ. ಅದನ್ನೊಂದಿಟ್ಟು ಇಲ್ಲೇ ಬಗೆಹರಿಸ್ಬಿಡ್ರಿ ಅನಾರ. ಗಿರ್ಜಕ್ಕಾರ, ಇದ್ರ ಬಗ್ಗೆ ನೀವೇ ಮಾತಾಡ್ಬೇಕ್ರಿ, ನೀವು ಮಾತಾಡ್ರಿ. ಅಯ್ಯ ವೈನಿ, ನಮ್ದು ಏನೈತಂದ್ರೆ ಅವಂತೂ ಕಲಿಯತ್ತಾನ. ಅವಂದ ಮನಿ ಎಲ್ಲ ಬೇರೆ ಐತಿ. ಅವಂದು ಆಸ್ತಿನೂ ಎಲ್ಲ ಅವ್ರವ್ವ ಅಪ್ಪ ಏನು ಮಾಡ್ಯಾರು ಎಲ್ಲ ಅವಂಗ ಐತಿ. ಆದರೆ ಏನು ನನ್ನ ಮಗನಿಗೈತಿ ಅವನು ನೋಡ್ಕೊಳತ್ತೇನೆ. ನಾಳೆ ಆದ್ರೂ ನಾ ಅವನಿಗೆ ಟೈಮ್ ಟು ಟೈಮ್ ಅವ್ನು ಏನೇನು ಕಾರ್ಯಗಳಾಗಬೇಕಲ್ಲ ಎಲ್ಲ ಮುನ್ನಿತ್ತ ಮಾಡಾಕಿ. ಆಮೇಲೆ ಇನ್ನೊಂದು ಏನಂದ್ರೆ ಅವ್ನು ನಮ್ಮ ಮನ್ಯಾಗ ಇರಾವ. ಎದಕ್ಕಂದ್ರೆ ಆ ಮನ್ಯಾಗ ಯಾರೂ ಇರಂಗಿಲ್ಲ ಅಂದ್ರೆ ಮತ್ತು ಪಾಪ ಹುಡುಗ ಒಂದು ಅಲ್ಲಿದ್ದೇನು ಮಾಡ್ಬೇಕು? ಅದಕ್ಕೆ ತಂದು ನನ್ನ ಮನ್ಯಾಗ ಅವ್ನು ಇಟ್ಕೊಳಕ್ಕಿ. ಮುಂದೆ ಅವ್ನ ಮದುವೆ ಏನು ಬೇಕಾದ ಬರಲಿ ಒಂದು ಫಂಕ್ಷನ್ಗಳು ಎಲ್ಲ ನಾನು ನಿಂತು ಮಾಡಾಕಿ, ನಾನು ನನ್ನ ಗಂಡ ನಿಂತು ಓಡಾಡಿ ಮಾಡವ್ರ. ಇದ್ರಾಗ ಏನಾರ ನಿಮಗೆ ತೊಂದರೆ ಐತೇನು ಹೇಳ್ರಿ. ಮತ್ತು ಅಯ್ಯ ನಾಳೆ ಅವಂಗೂ ಹೆಂಡತಿ ಬರೋಕಿನಲ್ಲ, ಅವಾಗ ಮತ್ತು ನನ್ನ ಮಗಳ ಮತ್ತು ಅವ್ನ ಹೆಂಡತಿ ಎಲ್ಲ ಒಂದು ಮನ್ಯಾಗ ಇರೋದಾಗ್ತೈತೆ ನೋಡಿ. ಮತ್ತು ಹೆಂಗೆ ಏನಿದೆ?
ಹೌದ್ರಿ ಮತ್ತು ಇರವ್ರಲ್ಲ ರೀ. ಈಗ ಇಟ್ಟು ದಿನ ನನಗೆ ಒಬ್ಬ ಮಗ ಇದು, ಈಗ ಇಬ್ಬರು ಮಕ್ಕಳು. ಎದಕ್ಕಂದ್ರೆ ಅವ್ರ ಅವ್ವ ಅಪ್ಪ ಅಂತೂ ನಿಮಗೂ ಗೊತ್ತೈತಿ ಏನೇನು ಕತೆ ಆಯ್ತು, ಏನೇನು ಪ್ರಾಬ್ಲಮ್ ಆಗಿ ಅವ್ರು ಏನೇನು ಆಗಿ ಹೋದ್ರು ಅನ್ನೋದು ನಿಮಗೂ ಗೊತ್ತು. ಈಗ ಅವಂಗಂತೂ ದಿಕ್ಕದಿಸಿ ಯಾರೂ ಇಲ್ಲ. ದೊಡ್ಡಪ್ಪ ಆಗಿ ನಾವು ನೋಡ್ಕೊಲಿಕ್ಕಂದ್ರೆ ಹೆಂಗೆ ರೀ? ಮತ್ತು ನಾನು ನೋಡ್ಕೊಳಕ್ಕೆ ರೀ ಏನು ನಿಮ್ಮ ಮಗಳನ್ನ ನೋಡ್ರಿ, ಮತ್ತು ನಿಮ್ಗೆ ಹಂಗೆ ಇದನ್ನು ಸಾಕತ್ತಿದ್ರೆ ವಿಚಾರ ಮಾಡಿರಿ. ನನ್ನ ಮಗಳು ಇನ್ನೊಬ್ಬ ಮಗನೂ ಬಿಟ್ಟು ಕೊಡಂಗಿಲ್ಲ. ಎರಡೂ ನನ್ನ ಮಕ್ಕಳ ಏನೇನು ನಾ ಅದ್ರ ಬದಲಾವಣೆ ಮಾಡ್ಕೊಳಂಗ ಇಲ್ಲ. ಅಯ್ಯೋ ಹಂಗೆ ಆಕತ್ತೆ ಗಿರ್ಜವ್ವ. ಮತ್ತು ನಾಳೆ ಆಸ್ತಿ ಒಳಗೆ ಮತ್ತು ನೀ ಇಬ್ಬರು ನನ್ನ ಮಕ್ಕಳತ್ತು ಇಬ್ಬರಿಗೂ ಪಾಲು ಮಾಡಿದೆ ಅಂದ್ರೆ ನಾಳೆ ನನ್ನ ಮಗಳಿಗೆ ಕಮ್ಮಿ ಬರ್ತೈತೆ ನೋಡಯ್ಯವ್ವ. ಆಸ್ತಿ ಒಳಗೆ ಪಾಲು ಮಾಡುವಾಗ ನಾವು ಹಂಗೆ ಆಗ್ತೈತ್ರಿ. ಈಗ ಇಬ್ಬರು ಕೂಡಿ ದುಡಿದು ಏನು ಮಾಡ್ಕೋತಾರೋ ಅದು ಇಬ್ರಿಗೂ ಇವ ದುಡಿದು ಮಾಡ್ಕೊಂಡಿದ್ದು ಇವಂಗ, ಅವ ದುಡಿದು ಮಾಡ್ಕೊಂಡಿದ್ದು ಅವಂಗ. ನಮ್ದೇನು ಹಿರಿಯರ ಆಸ್ತಿ ಐತಿ, ನಮಗೇನು ಮನೆ ಬಂದೈತಿ ಅದು ನನ್ನ ಮಗಗೆ ಬರ್ತೈತಿ, ನಮ್ಮ ನೆಗ್ಯಾನಿಗೆ ಏನು ಮನೆ ಬಂದಿತ್ತು ಅದು ಅವಂಗೆ ಬರ್ತೈತಿ. ಇದ್ರಾಗ ನಾವೇನೂ ಇಲ್ಲ, ಏನೂ ಗದ್ಲು ಇಲ್ಲ, ಏನೂ ಇಲ್ಲ. ಎಲ್ಲ ನಮ್ಮದು ಗಿತಾರ್ ಎಲ್ಲ ಅದಾವೆ, ಆಗ್ಯಾವು. ಏನು ಕಿರಿಕಿರಿ ಇಲ್ಲ. ಮತ್ತು ಇನ್ನೊಂದು ಏನು ಗೊತ್ತನ್ರಿ, ನಾಳೆ ಅವ್ನ ಮದುವೆ ಆಗಿ ಅವ್ನ ಹೆಂಡ್ತಿನೂ ನನ್ನ ಮನ್ಯಾಗ ಇಟ್ಕೊಳಕ್ಕಿರ್ನ. ಮತ್ತೇನಾರ ಈಗ ನಿಮ್ಮ ತಕರಾರಿದ್ರೆ ಹೇಳ್ರಿ. ಅಯ್ಯೋ ಹಂಗ್ಯಂಗೆ ಅಯ್ಯವ್ವ. ಮತ್ತು ಅವರೇ ಕಲ್ತಿದ್ದಕ್ಕಿನ ಆಗವ ಅವನು ಮತ್ತು ಹೊಂದ್ಬೇಕಲ್ಲ. ಇಬ್ಬರು 2 ಜಡಿ ಎಲ್ಲರೇ ಹೊಂತವನ, ನಿನಗೂ ಗೊತ್ತೈತಿ 2 ಜಡಿ ಎಂದು ಎಲ್ಲೆಲ್ಲಿ ಹೊಂದಂಗ ಇಲ್ಲ. ಅವ್ನು ನೌಕರಿ ಮಾಡವ ರೀ. ಇವನು ನೌಕರಿ ಮಾಡ್ತಾನು. ಈಗಿನೂ ಏನು ನಿಮ್ಮ ಮಗಳೇನು ಏನು ಕಮ್ಮಿ ಕಲ್ತಾಳೇನು ರೀ? ಡಬಲ್ ಡಿಗ್ರಿ ಮುಗಿಸ್ಯಾಳ್ರಿ. ನಾಳೆ ಆಕಿನೂ ನೌಕರಿ ಯಾಕೆ ಮಾಡಬಾರ್ದು ರೀ? ಅವ್ರವ್ರು ಇಷ್ಟ ರೀ, ಅವ್ರವ್ರು ಏನೇನು ಮಾಡ್ತಾರೆ. ಆದ್ರೆ ನಾ 2 ಸೊಸೆಯವ್ರನ್ನ 2 ಮಕ್ಕಳನ್ನ ನಾ ಇರೋ ಮಟ್ಟ ಒಂದು ಮನ್ಯಾಗ ಇಟ್ಕೊಳಕ್ಕೆ ನೋಡ್ರಿ. ನೋಡುವ ಸುಮ, ಈಗ ನಿಮ್ಮ ಅತ್ತಿ ಹಿಂಗೆ ಅನ್ನತ್ತಾಳ, ಹೆಂಗೆ ಮಾಡ್ತಿ ನೋಡು. ಮತ್ತು ಯವ್ವ ನನಗಂತೂ ಆಗಕ್ಕೆ ಇಷ್ಟ ಐತಿ. ಮುಂದೆ ಅವ್ರು ಬಂದಾಗ ಅವರು ನಮ್ಮ ಜೊತೆ ಇರಲಿ ಬಿಡ, ಏನಾಗಂಗಿಲ್ಲ. ಏನೇನು ಇಬ್ಬರು ಒಂದ ಮನೆಯಾಗಿದ್ರೆ ಏನು ನಮಗೇನು 2 ಕೊಂಬ ಬರ್ತಾವನ? ಏನಿಲ್ಲ. ಎಷ್ಟು ದಿನ ಹೊಂದ್ಕೋತನು. ನಾನು ಎಟ್ಟು ಹೊಂದ್ಕೊಳಕ್ಕೆ ಟ್ರೈ ಮಾಡ್ತನು. ಮುಂದೆ ಏನಾಗತ್ತೆ ನೋಡೋನು. ಈಗ ಮಾತಾಡಿ ಈಗ ನಾನು ಮದುವೆ ಟೈಮ್ದಾಗ ಗದ್ಲ ಹಿಡಿಸ್ಕೊಳತ್ತೀನಿ. ಮುಂದೆ ವಿಚಾರ ಮಾಡಿ ನೋಡಿ. ಸುಮ್ಕೊಂಡು ನನ್ನ ಮದುವೆಯವ್ರೆ ಆಗಲಿ ಫಸ್ಟ್. ಮತ್ತು ಆಕಿಗೆ ಇಷ್ಟ ಐತೆ ಅಂದ್ರೆ ನಾನು ಏನು ಮಾಡೋಕ್ಕೆ ಬರೋದಿಲ್ಲ. ಮತ್ತು ಬಂಗಾರ ಅದು ಏನು ಹಾಕವ್ರು ನೀವು ನಮ್ಮ ಮಗಳಿಗೆ? ಮತ್ತು ಅರಿಬಿದದು ಹೆಂಗೇನು ಮಾತಾಡೋದ್ರಿ? ನೋಡ್ರಿ, ನಮಗಂತೂ ಗಿರ್ಜಕ್ಕರ ಕಾಯಿ ಕನ್ಯಾ ಅಂತ ಹೇಳ್ಯಾರಿ. ನಾವಂತೂ ಈ ಕಾಯಿ ಕನ್ಯಾನ ಮಾತಾಡವ್ರಿ. ಅಯ್ಯ ಹಂಗೆ ಹೆಂಗ್ರಿ ಅಣ್ಣಾರ? ಮತ್ತು 1 ತಟಕ್ಕೆ ಬಂಗಾರ ಅದು ಹಾಕಬೇಕ್ರಲ್ಲ. ಹಂಗೆ ಏನು ಮದುವೆ ಮಾಡ್ಕೊಂಡು ಹೋಗ್ತಾರೇನ್ರಿ ಇವ್ರು? ಅದೇನು ಚಂದರೆ ಕಾಣ್ತೈತೇನ್ರಿ? ಇಟ್ಟೆಲ್ಲ ಆಸ್ತಿ ಇದ್ದ ನಮ್ಮ ಮಗಳಿಗೆ ಸಿಂಪಲ್ ಮಾಡ್ಕೊಂಡು ಹೋಗಂದ್ರೆ ಹೆಂಗೆ ಹಾಕತ್ರಿ? ಅಯ್ಯ ಬೈನಿ, ನಾ ಏನು ಸಿಂಪಲ್ ಹಂಗೆ ಮಾಡ್ಕೊ ಹಿಂಗೆ ಮಾಡ್ಕೊ ಅಂತ ಹೇಳತ್ತಿಲ್ಲ. ಏನು ಕೊಡೋದು ಕರ್ತವ್ಯ ಐತಿ. ನಾವು ಮದ್ವೆಗೆ ಹಾಕೋದು ನಾವು ಹಾಕ್ತೀವಿ. ಈಗ ನಾವು ಏನು ಹಾಕ್ತೀವಿ ಅನ್ನೋದು ಒಡದು ಹೇಳಂಗಿಲ್ಲ. ನಿಮ್ಮ ಇಷ್ಟ. ನಿಮ್ಮ ಮಗಳಿಗೆ ನೀವು ಏನಾರ ಹಾಕ್ತೀರ ಹಾಕ್ಬೋದು, ಬಿಡ್ಬೋದು. ನಮ್ಮ ಸೊಸಿಗೆ ನಾ ಏನು ಹಾಕ್ಬೇಕು ಅನ್ನೋದು ಅದು ಹಾಕ್ತಾನ. ಮತ್ತು ಅರಿಬಿ ಹಂಚ್ಲಿ ಕೇಳತ್ತೀರಿ. ನಮ್ಮ ಅರ್ಬಿ ನಾವು ತೆಗೆಸ್ಕೋತೀವಿ, ನಿಮ್ಮ ಅರ್ಬಿ ನೀವು ತೆಗೆಸ್ಕೋರಿ. ಮತ್ತು ಸುಮ್ಮನೆ ಅದು ಗದ್ಲು ಬೇಡ. ಮತ್ತು ಆಕಿಗೆ ಯಾವ್ದು ಇಷ್ಟ ಆಗ್ತೈತೆ ಆಕಿ ತೊಗೊಳಕ್ಕೆ ಸುಮ್ಮನೆ ಮತ್ತೆ ಯಾಕೆ ಗದ್ಲೆ ಹಿಡಿಸ್ಕೋದು? ಹಾಗೇನಿಲ್ವ. ನಮ್ಮ ಅರ್ಬಿ ನೀವು ತೆಗೆಸ್ರಿ, ನಿಮ್ಮ ಅರ್ಬಿ ನಾವು ತೆಗ್ಸವ್ರ. ಈಗ ನೋಡಿ ಎಲ್ಲ ಬರೀ ನೀವು ಹೇಳ್ದಂಗೆ ಕೇಳೋದನ್ನು ಇದೊಂದರೆ ಮಾಡ್ರಲೇ. ನಮ್ಮ ಅರ್ಬಿ ನೀವು ತೆಗೆಸ್ರಿ, ನಿಮ್ಮ ಅರ್ಬಿ ನಾವು ತೆಗೆಸ್ತೀವಿ. ಎಲ್ಲದ್ರಾಗೂ ನಿಮ್ಮದೇ ಒಪ್ಕೊಳಕ್ಕೆ ಆಗಂಗಿಲ್ಲ ನನಗೆ. ಅಯ್ಯ ನಮ್ಮ ಅರ್ಬಿ ನಾವು ತೆಗೆಸ್ಕೊಂಡ್ರೆ ಏನಾಗ್ತೈತೆ ಬಿಡ್ರಿ, ನಾವೇ ತೆಗೆಸ್ಕೋತೀವಿ. ಅಯ್ಯ ಒಂದಿಟ್ಟು ತಡೀರ್ಲಿ. ಎಲ್ಲ ಅವ್ರು ಹೇಳ್ದಂಗೆ ಕೇಳೋದಿರ್ತೈತೇನು? ಒಂದಿಟ್ಟು ನಮ್ಮದು ನಾವು ಹೆಣ್ಣು ಕೊಡತ್ತೀವಿ, ಒಂದಿಟ್ಟು ನಮ್ಮದು ಮಾತದು ಇರ್ತಾವೆ. ಬರೀ ಏನು ನೀವು ಎಲ್ಲ ಅವ್ರು ಹೇಳ್ದಂಗೆ ಕೇಳಂತೀರಿ? ಒಂದಿಟ್ಟು ತಟಕ್ಕೆ ಸುಮ್ಮ ಕುಂದ್ರಿ. ಒಂದಿಟ್ಟು ಇಲ್ರಿ ಅಣ್ಣಾರ, ನಮ್ಮ ಅರ್ಬಿ ನೀವು ತೆಗೆಸ್ರಿ, ನಿಮ್ಮ ಅರ್ಬಿ ನಾವು ತೆಗೆಸ್ತೀವಿ ನೋಡ್ರಿ. ಗಿರ್ಜಕ್ಕರ ಮತ್ತು ಈ ಮಾತಿಗೆ ಹೆಂಗೆ ಏನೋ ಉತ್ತರ ಕೊಡೋದು ನೀವೇ ಹೇಳ್ರಿವ. ಮತ್ತು ನಾ ಏನು ಮಾತಾಡಕ್ಕೆ ಬರೋದಿಲ್ರಿ ಇದ್ರಾಗ. ಅವ್ರೇ ಹಿಂಗೆ ತಕರಾರು ಇಟ್ಟಂಗೆ ಇಡಾತ್ಯಾರು. ಏನು ಮಾಡೋದು ನೋಡ್ರಿ. ಆತಡ್ರಿ ಬೈನಿರಿ. ನಮ್ಮ ಅರ್ಬಿ ನಾವು ತೆಗೆಸ್ಕೋತೀವಿ, ನಮ್ಮ ಅರ್ಬಿ ನೀವು ತೆಗೆಸ್ರಿ, ನಿಮ್ಮ ಅರ್ಬಿ ನಾವು ತೆಗೆಸ್ತೀವಿ. ನಾವು ಎಂಥದ್ದು ತೊಗೋತೀವಿ ಅಂಥದಕ್ಕೆ ನಿಮ್ಮ ಮಗಳು ಹ್ಞೂ ಅನ್ಬೇಕು ನೋಡ್ರಿ. ಮತ್ತು ಅಯ್ಯ ಎಲ್ಲ ನನ್ನ ಮಗಳು ಹಂಗೇನು ಹ್ಞೂ ಅನ್ನಂಗಿಲ್ಲ. ಆಕಿಗೆ ಎಂಥದ್ದು ಬೇಕು ಅಂತದ ನೀವು ಕೊಡ್ಸಬೇಕು. ಈಗ ಹೇಳ್ತಾನ. ಮತ್ತು ಈಗ ಮದ್ವೆ ಚಾಲು ಆಗೋದ ಇದು ನಿಮ್ಮ ಮನೆಗೆ ಬರೋದು ಇದರಿಂತ್ರನ ಸ್ಟಾರ್ಟ್ ಆಕತಿ. ಮದುವೆ ಮಾಡ್ಕೊಂಡು ಈಗ ಚಲೋ ಅಂತ ಸೀರೆ ಕೊಡಿಸ್ಲಿಕ್ಕೆ. ಮತ್ತು ನಾಳೆ ನನ್ನ ಮಗಳನ್ನ ಹೆಂಗೆ ನೋಡ್ಕೋತಿರತ್ತೆ? ನಾ ಹೆಂಗೆ ನಂಬ್ಲೇವ ನಿಮ್ಮನ್ನ? ಏನಿಲ್ಲ, ನನ್ನ ಮಗಳು ಎಂಥದ್ದು ಬೇಡ್ತಾ ಅಂಥದ್ದು ಕೊಡ್ಸೋದಿತ್ತು ಮುಂದೆ. ಈಗಂತೂ ನಾವಂತೂ ಹ್ಞೂ ಅಂದೆ. ನನಗೂ ಪಾಸ್ ಐತಿ, ನನ್ನ ಮಗಳಿಗೆ ಪಾಸ್ ಐತನ. ಮತ್ತು ನಾನು ಇಷ್ಟ ಇರ್ಲಿಕ್ಕಂದ್ರೂ ಮತ್ತು ಮಾಡಬೇಕಲ್ಲ ಇವ. ಒಳಗಿಂದ ಅದು ಕೊಡೋದು ಆಗತೈತಿ. ಮೊದಲಂತೂ ಒಳಗಿಂದ ತಂದು ನಂಗೆ ಕೊಡೋಕೆ ಇಷ್ಟನೇ ಇದ್ದಿದ್ದಿಲ್ಲ. ಕಡಿಗೆ ಏನು ಮಾಡೋದು? ಆಕಿ ಹಣೆ ಬರ ಎಲ್ಲೈತಿ ಅಲ್ಲೇ ದಾಟಬೇಕಾಕಿ. ಯವ್ವ ಮಣ್ಣು ಏನೇನಾರ ಮಾತಾಡ್ಕೊತ ಕುಂದಿರಬೇಡ. ಏನು ಮಾತಾಡೋದಿತ್ತೆ ಅಟ್ ಮಾತಾಡ. ಸುಮ್ಮನೆ ಏನೇನಾರ ಅಂದ ಅವ್ರಿಗೂ ಇದನ್ನು ಮಾಡಬೇಡ.
ಆತಳ್ರಿ ಮತ್ತು ನಾಯಿ ಕನ್ಯನೇ ಇರಲ್ರಿ. ನಮ್ಮ ಹೊರ್ಬೇಟ್ ನೀವು ತೆಗಿಸ್ರಿ, ನಿಮ್ಮ ಹೊರ್ಬೇಟ್ ನಾವು ತೆಗಿಸ್ತೀವಿ. ಮತ್ತು ಈ ನಾಗರ ಪಂಚಮಿ ನೋಡ್ಕೆ ಮದುವೆ ಮಾಡಿಬಿಡುನ್ರಿ ಮತ್ತು. ಹ್ಞೂ ಆತ್ರಿ ಅನ್ನಾರ ಮತ್ತು ಮದ್ವೆ ಒಂದು ನಿಮ್ಮ ಕಡೆನೇ ಇಟ್ಕೋಬೇಕಾಗ್ತೈತೆ ನೋಡ್ರಿ ಮತ್ತು. ಯಾಕೆ ಮದ್ವೆಯಾಗಿ ನಮ್ಮ ಕಡೆ ಇಟ್ಕೋದು? ಐರಿ ವೈನಿ ಮದ್ವೆ ಒಂದು ನೀವು ಮಾಡಿಕೊಡ್ತಾನಂತಂದು ಒಪ್ಕೋರ್ಲೆ. ಮುಂದೆ ನಾವೆಲ್ಲ ನೋಡ್ಕೊಂಡು ಹೋಗ್ತೀವಿ ನಿಮ್ಮ ಮಗಳಿಗೆ. ಮದ್ವೆ ಒಬ್ಬಕ್ಕೆ ಮಗಳದಳು ಮಾಡಿಕೊಡ್ರಿ. ಅಯ್ಯ ನಿನಗೂ ಒಬ್ಬ ಮಗ ಅದಾನು, ನೀನ ಮಾಡ್ಕೊಲ್ಲ. ಎಲ್ಲ ಒಟ್ಟು ನನ್ನ ತಲೆ ಮೇಲೆ ಹಾಕ್ಕೊಂಡ್ರಕಿನಿ. ಒಟ್ಟು ಏನು ಪ್ಲ್ಯಾನ್ ಮಾಡ್ಕೊಂಡ ಬಂದು ಅನ್ನಿಸ್ತೈತಿ. ಒಂದಿಟ್ಟು ಹೆಂಗಸೂರ ಬಾಯಿ ಮುಚ್ಚ್ರಿ, ನಾವ ಮಾತಾಡ್ತೀವಿ. ನಿಮ್ದು ಏನಿದ್ರಾಗ ಕಲಿಬಿಲಿ ಸುಮ್ಕೊಂದ್ರಿ. ನಂದು ಒಬ್ಬಾಕಿ ನಮ್ಮ ಮಗಳು ಅದಾಳ್ರಿ. ನನಗೆ ನನ್ನ ಮಗಳ ಮದ್ವೆ ನಾನು ಮಾಡಿ ಕೊಡಕ್ಕೆ ನಂಗೆ ಇಚ್ಛಾ ಭಾಳ ಐತ್ರಿ. ನನಗೆ ಭಾಳ ಖುಷಿ ಆಯ್ತು ನೋಡ್ರಿ ಅನ್ನಾರ ನೀವು ಈ ಮಾತು ಹೇಳಿದ್ರಿ. ನನ್ನ ಮಗಳ ಮದ್ವೆ ನಾನು ಧೂಮತ್ ಮಾಡಿ ಕೊಡ್ತೇನೆ ರೀ. ಒಟ್ಟು ಎದ್ರಾಗೂ ಏನೂ ಕಮ್ಮಿ ಆಗಂಗಿಲ್ಲ ರೀ. ನೀವೇನು ವಿಚಾರ ಮಾಡಬೇಡ್ರಿ. ನಿಮ್ಮ ಕಡೆಯಿಂದ ಎಷ್ಟು ಮಂದಿ ಬರ್ತೀರ ಅನ್ನೋದು ಅಟ್ಟು ಹೇಳ್ರಿ. ಉಳ್ಕಿದ ವ್ಯವಸ್ಥೆ ಎಲ್ಲ ಮಾಡಿಸ್ತೇನೆ ರೀ. ಅಯ್ಯ ಏನು ರೀ ಇದ ನೀವ ಹಿಂಗೆ ಮಾಡಕತ್ತಾರಲೆ? ಇರೋದೊಂದು ಮಗಳೈತಿ, ಚಂದಂಗ ಮದುವೆ ಮಾಡಿ ಕೊಡುನು. ಬಾಯಿ ಮುಚ್ಕೊಂಡ್ಕೊಂಡು ಇಟ್ಟದಿ. ನಾನು ನಿನ್ನ ಮಾತು ಕೇಳಿ ನಂದು ಹಾದಿನ ತಪ್ಪಿಸಿ ಈ ಕರೆ ನನ್ನ ಮಾತು ಕೇಳಿ ಇರು ಮಗಳನ್ನ ಚಂದಂಗೆ ಮದುವೆ ಮಾಡಿ ಕೊಡುನು. ಬಾಯಿ ಮುಚ್ಕೊಂಡಿರ್ ತನ್ನಗ. ಮತ್ತು ಹುಡುಗಿ ಏನಾರ ಮಾತಾಡೋರು ಇದ್ರೆ ಮಾತಾಡ್ರಿ. ಮತ್ತು ರವಿ ನೋಡಪ್ಪ, ಏನು ಮಾತಾಡೋದೈತನ್ ಮಾತಾಡು. ಮತ್ತು ಈಗ ಏನಾರ ಹೇಳೋದು ಕೇಳೋದು ಇದ್ರೆ ಹೇಳು. ಮತ್ತು ಆಮೇಲೆ ಇದನ್ನು ಹೇಳಿಲ್ರಿ ಅದನ್ನು ಹೇಳಿಲ್ರಿ ಅನ್ನಕ್ಕೆ ಹೋಗ್ಬೇಡ್ರಿ. ಏನು ಹೇಳೋದೈತಿ ಏನು ಹೇಳೋದಿರಿ ಹೇಳ್ರಿ. ಅಯ್ಯ ಅಂಕಲ್ ರೀ ಏನಿಲ್ಲ ಹೇಳ್ರಿ, ನೀವೆಲ್ಲ ಮಾತಾಡಿರ್ಲ ಅಷ್ಟೇ ರೀ. ನಾ ಏನು ಹುಡುಗಿ ಜೊತೆಗೆ ಏನು ಮಾತಾಡೋದಿಲ್ಲ ರೀ. ನನಗಂತೂ ಹುಡುಗಿ ಮನ್ಸಿಗೆ ಬಂದಾಳ್ರಿ. ಮತ್ತು ಎಲ್ಲ ಮುಂದಿನ ಕಾರ್ಯ ಶುರು ಮಾಡಿಬಿಡೋಣ್ರಿ. ನೋಡುವ ತಂಗಿ, ಹುಡುಗಂತೂ ಪಾಸ್ ಐತತ್ತ ಎಲ್ಲರ ಮುಂದೆ ಹೇಳ್ದವ. ಮತ್ತು ನಿಂದ ಇಚ್ಛಾ ಹೆಂಗೈತೆ ಅನ್ನೋದು ಎಲ್ಲರ ಮುಂದೆ ಹೇಳಿಬಿಟ್ರೆ ಭಾಳ ಚಲೋ ಆಗ್ಬಿಡ್ತೈತೆ ನೋಡುವ ತಂಗಿ. ಮುಂದಿನ ಕಾರ್ಯಕ್ಕೆ ಅನುಕೂಲ ಆಗಿಬಿಡ್ತೈತಿ. ನನಗೂ ಹುಡುಗ ಪಾಸ್ ಅದನ್ರಿ. ಮತ್ತು ಮುಂದಿನ ಏನು ಫಂಕ್ಷನ್ಗಳು ಚಾಲು ಮಾಡಿಬೇಡ್ರಿ. ಆತಳ್ವ ತಂಗಿ, ಚಾಲು ಮಾಡ್ತೀವಿ ನಾವು ಇನ್ನು ಮುಂದಿಂದೆಲ್ಲ. ಮತ್ತಿನ್ನು ನೀವು ಮೆಂಟನ್ ಏನು ನೋಡಕ್ಕೆ ಬರ್ತೀರಿ ನಮ್ಗೆ ತಿಳಿಸ್ಬೇಡ್ರಿ. ನಾವು ಒಂದೆಲ್ಲ ಸಜ್ಜು ಮಾಡ್ಕೋತೀವಿ ನೋಡ್ರಿ. ಐರಿ ಗೌಡ್ರ ಮಂತನೇನು ನೋಡಕ್ ಬರಂಗಿಲ್ರಿ. ಯಾಕಂದ್ರೆ ಎಲ್ಲ ಒಳಗಿಂದ ಐತ್ರಿ, ಗೊತ್ತಿದ್ದಿದೆ ಐತ್ರಿ. ತಂಗಿನ ಕೊಟ್ಟೇನ್ರಿ. ಮತ್ತಿನ್ನೇನು ಮಂತ ನೋಡಿದ್ರಿ ಇನ್ನೇನು ಏನಿಲ್ರಿ. ಒಟ್ಟು ಅವ್ರ ಮದ್ವಿ ಆದ ಕೂಡಲೇ ಮನೆ ಕಟ್ಟೋದೊಂದು ವಿಚಾರ ರೀ. ಅದೊಂದು ಮಾಡಿಬಿಡ್ರಿ ನೀವು, ಸಾಕ್ರಿ ನಮಗೆ. ಮತ್ತು ಈ ಗೌಡ್ರ ನಮ್ಮ ಮದ್ವೆ ಕಾರ್ಯ ಎಲ್ಲ ಮುಗಿಮಟ ನಮ್ಮ ಜೊತೆ ಇದು ನಮ್ಮ ಫಂಕ್ಷನ್ ಎಲ್ಲ ಚೆನ್ನಾಗಿ ನೆರವೇರುವಂಗೆ ನೀವು ಯಾವಾಗಲೂ ನಮ್ಮ ಜೊತೆನೇ ಇರ್ಬೇಕು ನೋಡ್ರಿ ಗೌಡ್ರ. ಮತ್ತು ಏನೇನು ಪದ್ಧತಿ ಇರ್ತಾವೆ, ಏನೇನು ನಿಮ್ಮ ಕಡೆ ಪದ್ಧತಿ ನಮ್ಮ ಕಡೆ ಪದ್ಧತಿ ಹೆಂಗೆ ನೋಡ್ಕೊಂಡು ಎಲ್ಲ ಮಾಡಿಸ್ರಿ. ಯಾವುದೂ ಬಿಡಬೇಡ್ರಿ ಗೌಡ್ರ. ಒಟ್ಟು ನೀವು ಹೇಳ್ದಂಗೆ ನಾವೆಲ್ಲ ಹ್ಞೂ ಅಂತೀವಿ ನೋಡ್ರಿ. ಆತಳ್ರಿ ನಾರ ಆತ್ರಿ. 1-2 ದಿನ ಬಿಟ್ಟು ಹಣ್ಣು ಕೊಟ್ಟು ಕಳಿಸ್ತೀವ್ರಿ. ಯಾಕಂದ್ರೆ ಹೆಣ್ಣು ಕೊಟ್ಟು ಹಂಗೆ ಬಿಡಬಾರಲ್ಲ, ಹಣ್ಣೊಂದು ಕೊಡ್ಬೇಕ್ರಿ. ಮತ್ತು ಹಣ್ಣೊಂದು ಕೊಟ್ಟು ಕಳಿಸ್ತೀವ್ರಿ. ಅದಾದ್ಮೇಲೆ ನೀವು ನೋಡ್ಕೊಂಡು ಹುಡುಗಿಗೆ ಯಾವಾಗ ಏನೇನು ಫಂಕ್ಷನ್ಗಳು ಮಾಡಬೇಕು ಮಾಡಿಬಿಡ್ರಿ. ಹ್ಞೂ ಅಣ್ಣ, ನೀವು ಹಣ್ಣು ಕೊಟ್ಟು ಕಳಿಸ್ರೆ ನಾವು ಅದಾದ್ಮೇಲೆ ಮುಹೂರ್ತ ತೆಗಿಸಿ ಮತ್ತು ಹುಡುಗಿಗೆ ನಮ್ಮ ಸೊಸಿಗೆ ಮತ್ತು ನಾವು ಇದನ್ನು ಮಾಡ್ತೀವಿ, ಸಕ್ರೆ ಸೀರೆ ಉಡ್ಸಕ್ಕೆ ಬಂದುಬಿಡ್ತೀವಿ. ಅದಕ್ಕೆ ನೋಡ್ಕೊಂಡು ನೀವು ಬರ್ರಿ. ನೀವು ಬಂದು ಹೋಗೋ ಮಟ ನಾವಂತೂ ಬರಕ್ಕೆ ಬರಂಗಿಲ್ಲ. ನೀವು ಬಂದು ಹೋಗ್ರಿ, ಆಮೇಲೆ ನಾವು ಬರ್ತೀವಿ. ಅಂತೂ ಇಂತೂ ಗಿರ್ಜಿ ಮಗಂದ ಹೆಣ್ಣು ನೋಡೋ ಕಾರ್ಯ ಅಂತೂ ಮುಗೀತು. ಹುಡುಗಿನೂ ಪಾಸಾಗಳು, ಹುಡುಗನೂ ಪಾಸಾಗ್ಯಾನು. ಮತ್ತು ಇನ್ನು ಮುಂದೆ ಗಿರ್ಜಿ ಮಗನ ಮದುವೆ ಇರ್ತೈತ್ರಿ. ಮತ್ತು ಎಲ್ಲರೂ ಫುಲ್ ವಿಡಿಯೋ ನೋಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ನಿಮ್ಮ ಮದುವೆ ಮಾತುಕತೆ ಒಳಗೆ ಏನೇನಾಗೈತೆ ಅನ್ನೋದು ಒಂದಿಟ್ಟು ಕಮೆಂಟ್ ಮಾಡೋಕೆ ತಿಳಿಸ್ರಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬಿಡಬೇಡ್ರಿ. ಮತ್ತು ಗಂಗವ್ವ ಎಲ್ಲರಿಗೂ ಚಹಾ ಮತ್ತು ನಾಷ್ಟಕ್ಕೆ ತಂದು ಕೊಡುವ. ಇನ್ಕಮಟ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಿಂಗೆ ನಮ್ಮ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.